ಆತ್ಮೀಯರೇ ನಮಸ್ಕಾರ. ಈ ಹೊತ್ತು ನಾವು ಬಾಲ್ಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಲಿಂಗಪುರದಲ್ಲಿರುವ ಮಹಾಲಿಂಗೇಶ್ವರ ಮಹಿಮೆಯ ಬಗ್ಗೆ ತಿಳಿಯೋಣ. 100 ಜನರಿಗೆ ಒಬ್ಬ ಶೂರ, 1000ಕ್ಕೊಬ್ಬ ಪಂಡಿತ, 10,000ಕ್ಕೊಬ್ಬ ದಾನಿ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎನ್ನುವಂತೆ ಹಾಗೆ ಕೋಟಿಗೊಬ್ಬರು ಮಹಾಲಿಂಗೇಶ್ವರರು. ಇವರು ಹಿಮಾಲಯದಿಂದ ಡಪಳಾಪುರದ ಶ್ರೀ ಗುರುಲಿಂಗ ಜಂಗಮರಲ್ಲಿ ಮಹಾಲಿಂಗೇಶ್ವರರು ಮತ್ತು ದುರ್ದುಂಡೇಶ್ವರರು ಅಧ್ಯಯನಗೈದರು. ಇಬ್ಬರು ಶಿವಾನುಭವ ಸರದಿಯಲ್ಲಿ ಪರಮಹಂಸಗಳಾಗಿ ಈಜಾಡಿ ಜ್ಞಾನಾಮೃತದ ಯಥೇಚ್ಛ ರಸದೂಟ ಮಾಡಿ ಗುರುವಿನ ಅನುಗ್ರಹ ಪಡೆದ ಶಿಷ್ಯರಾದರು. ತಮ್ಮ ಗುರುಗಳಾದ ಗುರುಲಿಂಗ ಅಪ್ಪನೆ ಪಡೆದು ಲೋಕ ಕಲ್ಯಾಣಾರ್ಥವಾಗಿ ಕನ್ನಡ ನಾಡಿನಲ್ಲಿ ಸಂಚರಿಸಿ ತೊಡಗಿದರು. ಜಂಗಮ ಮೂರ್ತಿಗಳಿಬ್ಬರು ಒಡಲು ತುಂಬಿ ಹರಿಯುವ ಘಟಪ್ರಭಾ ತೀರದಲ್ಲಿ ನಿಂತಿದ್ದಾರೆ. ಪವಾಡ ಸದೃಶ್ಯವಾಗಿ ಕೃಷ್ಣೆ ತನ್ಮೂಲಕ ಇನ್ನೊಂದು ತೀರಕ್ಕೆ ತಲುಪಲು ಆ ಶಿವ ಸದೃಶ ಜಂಗಮರಿಗೆ ದಾರಿ ಮಾಡಿ ಕೊಟ್ಟಿದ್ದು ಆ ಜಂಗಮರ ಅಗಾಧ ತಪಸ್ಸು ಶಕ್ತಿಯೇ ದ್ಯೂತಕವಾಗಿ ಜನರಿಗೆ ಅಚ್ಚರಿ ಆನಂದಗಳ ದಿವ್ಯ ದರ್ಶನವನ್ನು ಮಾಡಿಸಿದರು. ತೇರದಾಳದ ಅಲ್ಲಮ ಪ್ರಭುಗಳ ಪುಣ್ಯಾಶ್ರಮದಲ್ಲಿ ನಿಂತು ಅವರ ತತ್ವದರ್ಶನ ಮಾಡಿ ಚರ್ಚೆಯಲ್ಲಿ ಕಳೆದು ಮಹಾಲಿಂಗೇಶ್ವರರು ಮಾಲಿಂಗಪುರದಲ್ಲಿ ನೆಲೆ ನಿಂತರು. ಘಟಪ್ರಭಾ ನದಿ ತೀರದ ಮಹಾಲಿಂಗಾಲಯ ಗಿರಿಯ ಮಹಾಲಿಂಗೇಶ್ವರರ ದೇವಾಲಯದಲ್ಲಿ ವಾಸಿಸಿದರು. ಮಹಾಲಿಂಗೇಶ್ವರರು ಮಹಿಮೆಯ ಬಗ್ಗೆ ತಿಳಿಯೋಣ. ಹರಿವಾನಕಟ್ಟೆಯ ಲೂಟಿ ಕಾರ್ಯಕ್ರಮ ಮಾಡಿ ಭಕ್ತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳನ್ನು ಮಠಕ್ಕೆ ತಂದು ಪೂಜಿಸಿ ನಂತರ ಅವುಗಳನ್ನು ಮನೆಗೆ ತಂದು ವರ್ಷ ಪೂರ್ತಿ ಆ ಬೆಳೆಗಳನ್ನು ಪೂಜೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಭಕ್ತರ ಮನೆಯಲ್ಲಿ ವರ್ಷ ಪೂರ್ತಿ ಸುಭಿಕ್ಷತೆಯಿಂದ ಮನೆ ತುಂಬಿರುತ್ತದೆ ಎಂಬ ನಂಬಿಕೆ ಇದೆ. ಮಹಾಲಿಂಗೇಶ್ವರರ ರಥೋತ್ಸವವು ಮಠಾಧೀಶರ ನೇತೃತ್ವದಲ್ಲಿ ಪಂಚಕದ ದಿವಸ ನೆರವೇರುತ್ತದೆ. ಅದೇ ದಿನ ಪ್ರಸಾದ ವ್ಯವಸ್ಥೆ ಸಹ ಇರುತ್ತದೆ. ಮಾಲಿಂಗಪುರದ ಮೂಲ ಹೆಸರು ನರಗಟ್ಟಿ. ಸ್ವತಂತ್ರ ಪೂರ್ವದಲ್ಲಿ ಮುಧೋಳ ಸಂಸ್ಥಾನದಲ್ಲಿತ್ತು. ಭೂಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ, ಜಂಗಮರಲ್ಲಿ ಭೇದ ಭಾವ ಉಂಟಾದಾಗ ನಾರದ ಮುನಿಯು ಶಿವನನ್ನು ಭೇಟಿಯಾಗಿ ವಿಷಯವನ್ನು ತಿಳಿಸಿದಾಗ ಶಿವನು ನಂದೀಶನನ್ನು ಭೂಲೋಕಕ್ಕೆ ಮಹಾಲಿಂಗೇಶ್ವರ ರೂಪದಲ್ಲಿ ಕಳುಹಿಸುತ್ತಾರೆ. ಹಿಮಾಲಯದಿಂದ ಬಂದ ಮಹಾಲಿಂಗೇಶ್ವರರು ಡಪಳಾಪುರದ ಗುರುಲಿಂಗ ಜಂಗಮರಲ್ಲಿ ಅಧ್ಯಯನಗೈದರು. ಲೋಕ ಸಂಚಾರ ಮಾಡುತ್ತಾ ನರಗಟ್ಟಿ ಗ್ರಾಮದ ಚನ್ನಗಿರಿ ಬೆಟ್ಟದಲ್ಲಿ ನೆಲೆಸುತ್ತಾರೆ. ಅಲ್ಲಿಂದಲೇ ಇವರ ಪವಾಡಗಳು ಪ್ರಾರಂಭವಾದವು. ನರಕಲಾಪುರದ ರುದ್ರಮಳು ಹುಟ್ಟು ಕುರುಡಿಯಾಗಿದ್ದು ಅವಳು ಇವರ ಹತ್ತಿರ ಬಂದು ತನ್ನ ಕಷ್ಟವನ್ನು ಹೇಳಿದಾಗ ತಮ್ಮ ಕೈಯಿಂದ ಜಲವನ್ನು ಸಿಂಪಡಿಸಿ ಅವಳ ಕಣ್ಣುಗಳನ್ನು ಕಾಣುವಂತೆ ಮಾಡುತ್ತಾರೆ. ನಂತರ ನರಗಟ್ಟಿ ಒಬ್ಬ ಬಾಲಕನಿಗೆ ಆನೆ ತುಳಿತದಿಂದ ಮರಣ ಹೊಂದಿದಾಗ ರಾಜರು ಆ ಬಾಲಕನನ್ನು ಕರೆದುಕೊಂಡು ಮಹಾಲಿಂಗೇಶ್ವರರ ಹತ್ತಿರ ಕರೆದುಕೊಂಡು ಬಂದಾಗ ತಮ್ಮ ಶಕ್ತಿಯಿಂದ ಆ ಮಗುವಿಗೆ ಮರುಜನ್ಮ ನೀಡುತ್ತಾರೆ. ಒಂದು ಸಾರಿ ಮುಧೋಳ ರಾಜರು ಯುದ್ಧಕ್ಕೆ ಹೋದಾಗ ಖಡ್ಗವು ಕೈಯಿಂದ ಜಾರಿ ಬೀಳುತ್ತದೆ. ಆಗ ಶತ್ರು ಸೈನಿಕರು ಸುತ್ತುವರಿದಾಗ ಮಹಾಲಿಂಗೇಶ್ವರನನ್ನು ನೆನೆಯುತ್ತಾರೆ. ಆಗ ಪ್ರತ್ಯಕ್ಷರಾಗಿ ಖಡ್ಗವನ್ನು ನೀಡಿ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಎಂದು ಹಾರೈಸಿದರು. ಅಷ್ಟೇ ಅಲ್ಲದೆ ಅಣ್ಣ ಬಂಗಾರವಾಗಿದ್ದು ಮಲರೋಗಿ ಗೋವಿಂದರಾಜನಿಗೆ ಜೀವದಾನ ನೀಡಿದ್ದು, ಆರೋತ್ತರ ಬಂಜೆಗೆ ಪುತ್ರ ಸಂತಾನ ನೀಡಿದ್ದು ಪವಾಡವೇ ಸರಿ. ದಾನಯ್ಯ ಎಂಬ ಶಿವಭಕ್ತನಿಂದ ಬಸವತೀರ್ಥ ನಿರ್ಮಾಣ ಮಾಡಿದರು. ಈಗ ಅದನ್ನು ಅಪ್ಪನವರ ಬಾವಿ ಎಂದು ಕರೆಯುತ್ತಾರೆ. ಹೀಗೆ ಮಹಾಲಿಂಗೇಶ್ವರರು ಮಹಿಮೆಯಿಂದ ಮಾಲಿಂಗಪುರ ಎಂಬ ಹೆಸರು ಬಂತು. ಧನ್ಯವಾದಗಳು.